ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಟಾಪ್ 10 ಗಾಡ್ ವಾರ್ ಮೂವೀಸ್ನ ತಂದಿದ್ದೀನಿ. ಈ ಮೂವಿಗಳು ಒಂದಕ್ಕಿಂತ ಒಂದು ಸಖತ್ತಾಗಿವೆ, ನೋಡಲೇಬೇಕಾದಂಥ ಮೂವಿಗಳು. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಂಬರ್ 1 ಅಲ್ಲಿರೋ ಮೂವಿ ಹೆಸರು ದಿ ಮಂಕಿ ಕಿಂಗ್ 2 ಅಂತ. ಈ ಮೂವಿಲಿ ಒಬ್ಬ ಮಾಂಗ್ ಮತ್ತೆ 3 ಡೀಮನ್ನ ತೋರಿಸ್ತಾರೆ. ಈ 3 ಡೀಮನ್ನ ಕೆಲಸ ಏನಂದ್ರೆ ಈ ಮಾಂಗ್ನ ಪ್ರೊಟೆಕ್ಟ್ ಮಾಡೋದು. ಈ ಮಾಂಗ್ನ ಕೆಲಸ ಏನಂದ್ರೆ ಡೀಮನ್ಗಳಿಗೆ ಮೋಕ್ಷ ಕೊಡೋದು. ಈ ಮೂವಿಲಿ ಒಬ್ಬ ದೊಡ್ಡ ವಿಲನ್ನ ಎದುರಾಕೋತಾರೆ. ಆ ದೊಡ್ಡ ಡೀಮನ್ನು ಇವ್ರನ್ನ ಸಾಯಿಸುತ್ತಾ ಬಿಡುತ್ತೆ ಅನ್ನೋ ಮೂವಿ ನೋಡ್ತಾನೆ ತಿಳ್ಕೊಬೇಕು. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಗ್ರಾಫಿಕಲಿ, ಎಡಿಟಿಂಗ್ ಅಲ್ಲಿ ಎಲ್ಲಾದ್ರೂ ಸೂಪರ್ ಆಗಿ ತೆಗೆದಿದ್ದಾರೆ. ಆಕ್ಷನ್ ಮಾತ್ರ ಸೂಪರ್ ಆಗಿದೆ. ಮೂವಿ ಮಾತ್ರ ಮಿಸ್ ಮಾಡಬೇಡಿ. ಮೂವಿ ಮಾತ್ರ ಸಕ್ಕತ್ತಾಗಿದೆ. IMDb ರೇಟಿಂಗ್ ಅಲ್ಲಿ 5.9 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 100% ಕೊಟ್ಟಿದ್ದಾರೆ. ಮೂವಿ ಮಾತ್ರ ಮಿಸ್ ಮಾಡಬೇಡಿ ನೋಡಿ. ನಂಬರ್ 2 ಅಲ್ಲಿರೋ ಮೂವಿ ಹೆಸರು ದ ಸೋರ್ಸರ್ ಅಂಡ್ ದ ವೈಟ್ ಸ್ನೇಕ್. ಈ ಮೂವಿ ಒಂದು ಪ್ಯೂರ್ ಲವ್ ಸ್ಟೋರಿ ಆಗಿದೆ. ಲಾಸ್ಟ್ ವರೆಗೂ ಸಕ್ಕತ್ತಾಗಿದೆ. ಮಿಸ್ ಮಾಡಬೇಡಿ ನೋಡಿ. IMDb ರೇಟಿಂಗ್ ಬಗ್ಗೆ ಮಾತಾಡಿದರೆ 5.8 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 27% ಕೊಟ್ಟಿದ್ದಾರೆ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಮಿಸ್ ಮಾಡಬೇಡಿ. ನಂಬರ್ 3 ಅಲ್ಲಿರೋ ಮೂವಿ ಹೆಸರು ದ ಗಾಡ್ ಆಫ್ ಈಜಿಪ್ಟ್. ಈ ಮೂವಿ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ, ಈ ಮೂವಿಲಿ ಆರ್ಸ್ ಎಂಬ ಗಾಡ್ನ ತೋರಿಸ್ತಾರೆ. ಇವನಿಗೆ ಪಟ್ಟಾಭಿಷೇಕ ನಡೀತಿರುತ್ತೆ. ಅಲ್ಲಿಗೆ ಡೆಸರ್ಟ್ ಎಂಬ ಗಾಡ್ ಬರ್ತಾನೆ. ಅವನ ಹೆಸರು ಸೆಟ್ ಅಂತ. ಅವ್ನು ಬಂದಿದ್ದ ತಕ್ಷಣನೇ ಆರ್ಸ್ ಎಂಬ ಗಾಡ್ ತುಂಬ ಖುಷಿಯಾಗಿ ಅವನ ತಪ್ಕೊಂಡು ವೆಲ್ಕಮ್ ಮಾಡ್ಕೋತಾನೆ. ಇಲ್ಲೇ ಟ್ವಿಸ್ಟ್ ಇರೋದು ಏನಂದ್ರೆ, ಅವನು ಅವ್ರ ತಂದೆನ ಸಾಯಿಸಾಕ್ತಾನೆ. ಅಂದರೆ ಆರ್ಸ್ ಅಂದರೆ ಇವನು ಅದೇ ಗಾಡ್ ಹೇಳಿದ್ರೆ ಅವ್ನ ತಂದೆನ ಸಾಯಿಸ್ತಾನೆ. ಅವ್ನ ತಂದೆನ ಸಾಯಿಸಿ ಇವ್ನ ಕಣ್ಣನ್ನ ಕಿತ್ತಾಕ್ತಾನೆ. ಏನಕ್ಕೆ ಕಿತ್ತಾಕ್ತಾನೆ ಮತ್ತು ಏನಕ್ಕೆ ಸಾಯಿಸ್ತಾನೆ ಅನ್ನೋದನ್ನ ಸ್ಟೋರಿ ನೋಡ್ತಾನೆ ತಿಳ್ಕೋಬೇಕು. ಮೂವಿ ಸಕ್ಕತ್ತಾಗಿದೆ. ಮಿಸ್ ಮಾಡಬೇಡಿ ನೋಡಿ. IMDb ರೇಟಿಂಗ್ ಬಗ್ಗೆ ಮಾತಾಡಿದರೆ 5.4 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 14% ಕೊಟ್ಟಿದ್ದಾರೆ. ನಂಬರ್ 4 ಅಲ್ಲಿರೋ ಮೂವಿ ಹೆಸರು ಪರ್ಷಿಯನ್ ಜಾಕ್ಸನ್ ದ ಒಲಿಂಪಿಯನ್ಸ್. ಈ ಮೂವಿಲಿ ಒಬ್ಬ ಹೀರೋನ ತೋರಿಸ್ತಾರೆ. ಅವನಿಗೆ ಗಾಡ್ ಪವರ್ ಇರುತ್ತೆ ಮತ್ತು ಹ್ಯೂಮನ್ ಪವರ್ ಇರುತ್ತೆ. ಅವ್ರ ತಂದೆ ಒಬ್ಬ ಜ್ಯೂಸ್ ಆಗಿರ್ತಾನೆ. ಜ್ಯೂಸ್ ಅಂದರೆ ಗ್ರೀಕ್ನ ಗಾಡು ಜ್ಯೂಸ್ ಅಂತ. ಅವನು ತುಂಬ ಪವರ್ಫುಲ್ ವೆಪನ್ನ ಡೀಮನ್ಸು ಕದ್ಬಿಟ್ಟಿರ್ತಾರೆ. ಅದನ್ನ ತರಬೇಕಾಗುತ್ತೆ. ಇವ್ನು ಹೋಗ್ತಾನೆ. ಮುಂದೆ ಏನಾಗುತ್ತೆ ಅದನ್ನ ತರ್ತಾನೆ ಇಲ್ವ ಅನ್ನೋ ಮೂವಿ ನೋಡ್ತಾನೆ ತಿಳ್ಕೋಬೇಕು. ಮೂವಿ IMDb ರೇಟಿಂಗ್ ಬಗ್ಗೆ ಮಾತಾಡಿದ್ರೆ 5.9 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 49% ಕೊಟ್ಟಿದ್ದಾರೆ. ಮೂವಿ ಸಕ್ಕತ್ತಾಗಿದೆ. ಆಕ್ಷನ್ ಥ್ರಿಲ್ಲರ್ ಆಗಿದೆ. ನೋಡಿ, ಮಿಸ್ ಮಾಡಬೇಡಿ. ನಂಬರ್ 5 ಅಲ್ಲಿರೋ ಮೂವಿ ಹೆಸರು ಹರ್ಕುಲಸ್. ಈ ಸ್ಟೋರಿ ಬಂದು ಜ್ಯೂಸ್ನ ಮಗನಾದ ಹರ್ಕುಲಸ್ ಬಗ್ಗೆ ಆಗಿದೆ. ಈ ಮೂವಿಲಿ ಹರ್ಕುಲಸ್ ಒಬ್ಬ ಸೈಕೋ ರಾಜನ್ನ ಕೊಲ್ಲಬೇಕಾಗಿರುತ್ತೆ. ಕೊಲ್ತಾನೆ ಇಲ್ವ ಅನ್ನೋ ಮೂವಿ ನೋಡ್ತಾನೆ ತಿಳ್ಕೋಬೇಕು. ಮೂವಿ ಮಾತ್ರ ಸಕ್ಕತ್ತಾಗಿದೆ. IMDb ರೇಟಿಂಗ್ ಬಗ್ಗೆ ಮಾತಾಡಿದ್ರೆ 7.3 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 82%. ಮಿಸ್ ಮಾಡಬೇಡಿ ನೋಡಿ. ನಂಬರ್ 6 ಅಲ್ಲಿರೋ ಮೂವಿ ಹೆಸರು ಕ್ಲಾಸ್ ಆಫ್ ದಿ ಟೈಟನ್ಸ್ ಅಂತ. ಈ ಮೂವಿಲಿ ಪರ್ಸೆಸ್ ಎಂಬ ಹುಡುಗನ ತೋರಿಸ್ತಾರೆ. ಅವನಿಗೆ ಗಾಡ್ ಪವರ್ ಮತ್ತು ಹ್ಯೂಮನ್ ಪವರ್ ಇರುತ್ತೆ. ಅವನು ಜ್ಯೂಸ್ನ ಇನ್ನೊಬ್ಬ ಮಗ ಆಗಿರ್ತಾನೆ. ಇದರಲ್ಲಿ ಅವ್ನ ಕರ್ತವ್ಯ ಏನಾಗಿರುತ್ತೆ ಅಂದರೆ ದೊಡ್ಡ ಟೈಟನ್ನ ಸಾಯಿಸಬೇಕಾಗಿರುತ್ತೆ. ಈ ಮೂವಿಲಿ ಅವ್ನು ಸಾಯಿಸ್ತಾನೆ ಇಲ್ವ ಅನ್ನೋ ಮೂವಿ ನೋಡ್ತಾನೆ ತಿಳ್ಕೋಬೇಕು. IMDb ರೇಟು 5.8 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 27%. ಮೂವಿ ನೋಡಿ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಂಬರ್ 7 ಅಲ್ಲಿರೋ ಮೂವಿ ಹೆಸರು ದಿ ಹಾಬಿಟ್ ಅಂತ. ಈ ಮೂವಿ ಲಾರ್ಡ್ ಆಫ್ ದಿ ರಿಂಗ್ನ ಕಂಟಿನ್ಯೂಸ್ ಪಾರ್ಟ್ ಆಗಿದೆ. ಈ ಮೂವಿಲಿ ತಿರ್ಗಾ ಡಿಮನ್ಸ್ಗಳು ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿದಾಗ ತಿರ್ಗಾ ಅವರು ರಾಜ್ಯನ ಬಿಡೋ ಪರಿಸ್ಥಿತಿ ಬರುತ್ತೆ. ಮುಂದೆ ಏನಾಗುತ್ತೆ ಅಂತ ಮೂವಿ ನೋಡ್ತಾನೆ ತಿಳ್ಕೋಬೇಕು. ಮೂವಿ ಸಕ್ಕತ್ತಾಗಿದೆ. ರೇಟಿಂಗ್ ಅಲ್ಲಿ 7.8 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 64% ಕೊಟ್ಟಿದ್ದಾರೆ. ನಂಬರ್ 8 ಅಲ್ಲಿರೋ ಮೂವಿ ಹೆಸರು ದಿ ಫ್ರಾಂಕನ್ಸ್ಟೈನ್. ಈ ಮೂವಿಲಿ ದೇವ್ರುಗಳು ಮಾಡಿರೋ ರೂಲ್ಸ್ನ ಬ್ರೇಕ್ ಮಾಡಿ ಒಬ್ಬ ಸೈಂಟಿಸ್ಟ್ ಒಬ್ಬ ಸತ್ತೋಗಿರೋ ಮನುಷ್ಯನ ಬದುಕಿಸ್ತಾನೆ. ಅವನಿಗೆ ಫ್ರಾಂಕನ್ಸ್ಟೈನ್ ಅಂತ ಹೆಸರಿಡ್ತಾನೆ. ಮತ್ತು ಅವ್ನು ಹೇಗೆ ಬದುಕಿಸ್ತಾನೆ ಅನ್ನೋ ಒಂದು ಬುಕ್ಕಲ್ಲಿ ಬರೆದು ಫ್ರಾಂಕನ್ಸ್ಟೈನ್ ಕೊಟ್ಟಿರ್ತಾನೆ. ಫ್ರಾಂಕನ್ಸ್ಟೈನ್ ಅದನ್ನ ಸೇಫಾಗಿ ಇಟ್ಟಿರ್ತಾನೆ. ಅದನ್ನ ತಿಳಿದ ಡ್ರಾಕುಲಗಳು ಅವನಿಂದ ಬೀಳ್ತವೆ. ಡ್ರಾಕುಲ ಅಂದರೆ ರಕ್ತ ಪ್ರಸಾದಿಗಳು ಮತ್ತು ದೇವ್ರುಗಳು ಸುಧಾ ಅವನಿಂದನೇ ಬೀಳ್ತವೆ. ಮುಂದೆ ಏನಾಗುತ್ತೆ ಅಂತ ಮೂವಿ ನೋಡ್ತಾನೆ ತಿಳ್ಕೋಬೇಕು. ಮೂವಿ IMDb ರೇಟಿಂಗ್ ಬಗ್ಗೆ ಮಾತಾಡೋದಾದ್ರೆ 5.1 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 5% ಕೊಟ್ಟಿದ್ದಾರೆ. ಮೂವಿ ಮಾತ್ರ ಚೆನ್ನಾಗಿದೆ ನೋಡಿ, ಮಿಸ್ ಮಾಡಬೇಡಿ. ನಂಬರ್ 9 ಅಲ್ಲಿರೋ ಮೂವಿ ಹೆಸರು ಥೋರ್ ಲವ್ ಆ್ಯಂಡ್ ಥಂಡರ್. ಈ ಮೂವಿಲಿ ಒಬ್ಬ ಗೋರ್ ಎಂಬ ವಿಲನ್ನ ಸಾಯಿಸಬೇಕಾಗಿರುತ್ತೆ. ಇದು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಭಾಗ ಆಗಿದೆ. ಮತ್ತು ಈ ಮೂವಿ ಏನು ಮಾಡ್ತಾರೆ, ಸಾಯಿಸ್ತಾರೆ ಇಲ್ವ ಅನ್ನೋ ಮೂವಿ ನೋಡ್ತಾನೆ ತಿಳ್ಕೋಬೇಕು. ಮೂವಿ IMDb ರೇಟಿಂಗ್ ಬಗ್ಗೆ ಮಾತಾಡೋದಾದ್ರೆ 6.2 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 63%. ಮೂವಿ ಮಾತ್ರ ಚೆನ್ನಾಗಿದೆ ನೋಡಿ, ಮಿಸ್ ಮಾಡಬೇಡಿ. ನಂಬರ್ 10 ಅಲ್ಲಿರೋ ಮೂವಿ ಹೆಸರು ಅಕ್ವಾಮ್ಯಾನ್ ದ ಲಾಸ್ಟ್ ಕಿಂಗ್ಡಮ್ ಅಂತ. ಈ ಮೂವಿ ಸ್ಟೋರಿ ಬಗ್ಗೆ ಹೇಳಿದರೆ ಒಂದು ಡೀಮನ್ ತಿರ್ಗಾ ವಾಪಸ್ ಬರ್ತಿರುತ್ತೆ. ಅದು ಶಕ್ತಿಶಾಲಿ ಡೀಮನ್ ಆಗಿರುತ್ತೆ. ಅದನ್ನ ಸಾಯಿಸಬೇಕಾಗಿರುತ್ತೆ. ಮುಂದೆ ಏನಾಗುತ್ತೆ ಅಂತ ಮೂವಿ ನೋಡ್ತಾನೆ ತಿಳ್ಕೋಬೇಕು. IMDb ರೇಟಿಂಗ್ ಅಲ್ಲಿ 5.6 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸ್ ಅಲ್ಲಿ 33% ಕೊಟ್ಟಿದ್ದಾರೆ. ಮೂವಿ ಮಾತ್ರ ಸಕ್ಕತ್ತಾಗಿದೆ, ಮಿಸ್ ಮಾಡಬೇಡಿ ನೋಡಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗುತ್ತೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.